ಇವತ್ತು ಶ್ರೀಕೃಷ್ಣ ಪರಮಾತ್ಮ ಹೊರಗೆ ಬಂದಾಗಿದೆ. ಮುಂದಿನ ದಿನಗಳಲ್ಲಿ ದುಷ್ಟರ ಸಂವಾದ ಖಂಡಿತವಾಗಿ ನಡೆಯುತ್ತೆ. ಸೊ ಸದ್ಯಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಬೇಲ್ ಕೂಡ ಆಗಿರುವಂತದ್ದು ಅಂತ ಹೇಳಿದ್ರೆ ಇವತ್ತು ಮಧ್ಯಾಹ್ನ ಒಂದಷ್ಟು ಆರ್ಗ್ಯುಮೆಂಟ್ ಕೂಡ ನಡೆದಿರುವಂತದ್ದು ಅಂತ ಹೇಳಿದ್ರೆ ಪೊಲೀಸರು ಅಬ್ಜೆಕ್ಷನ್ ಅನ್ನು ಕೂಡ ಹಾಕಿದ್ರು. 4 ದಿನ ನಮಗೆ ಕಸ್ಟಡಿಗೆ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಒಂದಷ್ಟು ವಿಚಾರಣೆ ನಡೆಸಬೇಕು, 4 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಜಡ್ಜ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ 2 ದಿನಗಳ ಕಾಲ ಇದ್ರು ಏನ್ ಮಾಡಿದ್ರಿ ನೀವು ಅನ್ನುವಂತ ವಿಚಾರದಲ್ಲಿ ಕೇಳಿದ ನಂತರ ಅಟ್ಲೀಸ್ಟ್ 2 ಗಂಟೆಗಳ ಕಾಲ ವಿಚಾರಣೆ ನಡೆಸಬೇಕು, ನಮಗೆ ಕಸ್ಟಡಿಗೆ ಕೊಡಬೇಕು ಅಂತೇಳಿ. ಸೊ ನಂತರ 2 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿ ಇಲ್ಲಿಯ ಉಡುಪಿಯ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಬಂದ ನಂತರ ಈಗ ಜಾಮೀನು ಕೂಡ ಆಗಿರುವಂತದ್ದು. ಮಹೇಶ್ ಶೆಟ್ಟಿ ತಿಮರೋಡಿಯ ಪರ ವಕೀಲರು ಒಂದಷ್ಟು ಆರ್ಗ್ಯುಮೆಂಟ್ ಅನ್ನು ಕೂಡ ನಡೆಸಿದ್ರು ಅಂತ ಹೇಳಿದ್ರೆ ಅವರು ಹಿಂದೂ ಪರ ಹೋರಾಟಗಾರರು. ಒಂದು ವೇಳೆ ಶಾಂತಿ ಭಂಗ ಮಾಡೋದು ಇದ್ರೆ, ಕೋಮುವಾದವನ್ನು ಸೃಷ್ಟಿ ಮಾಡೋದು ಇದ್ರೆ ಬೇರೆ ಧರ್ಮದ ಬಗ್ಗೆ ಮಾತಾಡಬೇಕಿತ್ತು, ಅವರು ಬೇರೆ ಧರ್ಮದ ಬಗ್ಗೆ ಮಾತಾಡಿಲ್ಲ. ಮತ್ತೆ ಪೊಲೀಸರು ನೋಟಿಸ್ ಕೊಟ್ಟಿರುವಂತದ್ದು ಅವರ ಹೆಂಡತಿಗೆ. ಮೊದಲನೇ ನೋಟಿಸ್ ಅನ್ನು ಕೊಡ್ತಾರೆ, 2ನೇ ನೋಟಿಸ್ ಅನ್ನು ಕೊಡ್ತಾರೆ, ನಂತರದಲ್ಲೇ ಅರೆಸ್ಟ್ ಅನ್ನು ಕೂಡ ಮಾಡ್ತಾರೆ ಅಂತೇಳಿ 24 ಗಂಟೆಗಳ ಕಾಲದ ಒಳಗಡೆ ಅರೆಸ್ಟ್ ಅನ್ನು ಮಾಡ್ತಾರೆ. ಸೊ ಇವರು ಮಾತಾಡಿರುವಂತದ್ದು ಬೇರೆ, ಅವರು ಸೆಕ್ಷನ್ ಹಾಕಿರುವಂತದ್ದೇ ಬೇರೆ. ಸೊ ಹೀಗಿರ್ಬೇಕಾದ್ರೆ ಇವರಿಗೆ ಬೇಲನ್ನು ಮಂಜೂರು ಮಾಡಬೇಕು ಅನ್ನುವಂತ ವಿಚಾರದಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿಯ ಪರ ವಕೀಲರು ಆರ್ಗ್ಯುಮೆಂಟ್ ಮಾಡಿರುವಂಥದ್ದು. ಈಗ ಜಾಮೀನು ಕೂಡ ಮಂಜೂರಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿಯ ಅಭಿಮಾನಿಗಳು ಒಂದಷ್ಟು ಜನ ಸೇರಿದ್ದಾರೆ. ನಿಮ್ಗೆ ಇಲ್ಲಿ ನೋಡಿದ್ರೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿದ್ರೆ 2 ದಿನಗಳ ಕಾಲ ಕಸ್ಟಡಿಯಲ್ಲಿ ಇದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಇವತ್ತು ಜಾಮೀನು ಕೂಡ ಮಂಜೂರಾಗಿರುವಂಥದ್ದು. ಅವರ ಅಭಿಮಾನಿಗಳು ಯಾರಿದ್ದಾರೆ ಅವರ ಮುಖದಲ್ಲಿ ಒಂದಷ್ಟು ಖುಷಿಯನ್ನು ನೀವು ಕಾಣಬಹುದು ಅಂತ ಹೇಳಿದ್ರೆ ಕ್ಲಿಯರ್ ಕಟ್ ಆಗಿ ಆರ್ಗ್ಯುಮೆಂಟ್ ಮಾಡಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅರೆಸ್ಟ್ ಮಾಡುವಂಥದ್ದು ಏನೂ ಕೂಡ ಇಲ್ಲ. ಒಂದು ವೇಳೆ 7 ವರ್ಷ ಜಾಸ್ತಿ ಶಿಕ್ಷೆ ಇದ್ರೆ ಅರೆಸ್ಟ್ ಮಾಡಬಹುದು. ಅಂತಹ ಪ್ರಕರಣ ಇದು ಅಲ್ಲ ಅನ್ನುವಂಥ ವಿಚಾರದಲ್ಲಿ. ಸೊ ಹೀಗಿರ್ಬೇಕಾದ್ರೆ ಅರೆಸ್ಟ್ ಮಾಡಿದ್ರು ಅನ್ನುವಂತಹ ವಿಚಾರದಲ್ಲಿ ಆರ್ಗ್ಯುಮೆಂಟ್ ಕೂಡ ನಡೆದಿರುವಂಥದ್ದು. ಸೊ ಹೀಗಿರ್ಬೇಕಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಇವತ್ತು ಬೇಲ್ ಕೂಡ ಆಗಿರುವಂಥದ್ದು. ನಿಮಗೆ ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಅದೇ ಪೊಲೀಸ್ ವ್ಯಾನ್ ಅಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಜೈಲಿಗೆ ಕೂಡ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಈ ಕೋರ್ಟಿಂದ ಇಂಟಿಮೇಷನ್ ಕೂಡ ಹೋಗುತ್ತೆ, ಅವರಿಗೆ ಜಾಮೀನು ಆಗಿದೆ ಅನ್ನುವಂಥ ವಿಚಾರದಲ್ಲಿ. ನಂತರದಲ್ಲಿ ಜೈಲಿಗೆ ಹೋಗಿ ಅಲ್ಲಿಂದ ಅವರನ್ನು ಬಿಡುಗಡೆ ಮಾಡಿಸಿಕೊಂಡು ಕೂಡ ಹೋಗ್ತಾರೆ.
ಕಳೆದ 2 ದಿವಸಗಳಿಂದ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯ ರಾಷ್ಟ್ರ ತಲೆ ತಗ್ಗಿಸುವಂತ ಕೆಲಸ. ಯಾವುದೇ ಅಪರಾಧವನ್ನು ಮಾಡದೆ ಕೆಲವು ಷಡ್ಯಂತ್ರ, ಕೆಲವು ಪಿತೂರಿಗಳಿಂದ ನಮ್ಮನ್ನು 2 ದಿವಸ ಜೈಲಿನಲ್ಲಿ ಇಡಲಾಯಿತು. ವಸುದೇವ ಯಸುದನ ಮಗನೇ ಹುಟ್ಟಿದ್ದು ಜೈಲಲ್ಲಿ, ಶ್ರೀಕೃಷ್ಣ ಪರಮಾತ್ಮ. ಅಲ್ಲಿಗೆ ಹೋಗಿ ಬಂದದ್ದು ನಮ್ಗೆ ಏನು ನೋವು ಅನ್ಸ್ಲಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಶ್ರೀಕೃಷ್ಣ ಪರಮಾತ್ಮ ಹೊರಗೆ ಬಂದಾಗಿದೆ. ಮುಂದಿನ ದಿನಗಳಲ್ಲಿ ದುಷ್ಟರ ಸಂವಾದ ಖಂಡಿತವಾಗಿ ನಡೆಯುತ್ತೆ. ನಾವು ಇಷ್ಟ ತನಕ ಯಾವುದೇ ಸಮಾಜದ ವಿರೋಧಿ, ಯಾವುದೇ ವ್ಯಕ್ತಿಗಳ ವಿರೋಧ, ಯಾವುದೇ ಧರ್ಮದ ವಿರೋಧ ನಾವು ಮಾತಾಡಿದವರಲ್ಲ. ಬರೇ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಅತ್ಯಾಚಾರಿಗಳ ದಮನ ಆಗ್ಬೇಕು, ಆ ಅತ್ಯಾಚಾರಿಗಳು ಯಾರು ಅನ್ನುವಂಥದ್ದು ತಿಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ರಾಜಕೀಯದವರ ಕೈಯಾಳುಗಳಾಗಿ, ಅತ್ಯಾಚಾರಿಗಳ ಕೈಯಾಳುಗಳು ರಾಜಕೀಯದವರಾಗಿ ಇವತ್ತು ಇಡೀ ಇಲಾಖೆ ವ್ಯವಸ್ಥೆಯನ್ನು, ಪೊಲೀಸ್ನವರು ನಿನ್ನೆಯಿಂದ ಎಷ್ಟು ಶ್ರಮ ಪಡ್ತಾ ಇದ್ದಾರೆ. ನಮ್ಗೆ ಯಾವುದೇ ರೀತಿಯ ಧಕ್ಕೆಯಾಗದೆ ಸಮಾಜದ ಮುಂದೆ ಮೈ ಶೆಟ್ಟಿ ತಂದು ನಿಲ್ಲಿಸಬೇಕು ಅನ್ನುವಂತ ಒಂದು ಕೆಲವು ರಾಜಕೀಯ ವ್ಯಕ್ತಿಗಳ ಪಿತೂರಿಯಿಂದ ಆದಂತ ಒಂದು ದಿನದ ನೌಟಂಕಿ ಬಂಧನದ ಯಾತ್ರೆ ಇಲ್ಲಿಗೆ ಮುಕ್ತಾಯವಾಗಿದೆ. ಬೇಜಾರಾಗೋದು, ನಾವು ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೇವೆ. ನಾನು ಈ ಹೊತ್ತಿನಲ್ಲಿ ಏನಂತ ಹೇಳಿದ್ರೆ ಇಡೀ ದೇಶವೇ ತಲ್ಲಣಗೊಂಡಿದೆ. ಈ ವಿಚಾರವನ್ನು ಎಲ್ಲೆಲ್ಲೋ ಕೊಂಡೋಗಿ ಏನೇನೋ ಉದ್ರಿಕ್ತವಾಗಿ ಜನಗಳು ಏನೇನೋ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು SIT ತನಿಖೆ ಆಗ್ತಾ ಇದೆ. ಅತ್ಯಾಚಾರಿಗಳು ಯಾರು, ಸಣ್ಣ ಸಣ್ಣ ಹೆಣ್ಮಕ್ಳನ್ನು ಬ್ರೂಟಲ್ ರೇಪ್ ಮಾಡಿದವರು ಯಾರು, ತನಿಖೆ ನಡೀತಿದೆ. SIT ಯನ್ನು ನಿಲ್ಲಿಸಕ್ಕೋಸ್ಕರ ಈ ಒಂದು ಕೆಲಸ ಷಡ್ಯಂತ್ರ ನಡೀತಾ ಇದೆ. ಅದಕ್ಕೋಸ್ಕರ ನಮ್ಮ ಯಾವುದೇ ಕಾರ್ಯಕರ್ತರು ಕಿಂಚಿತ್ತು ಎದೆಗುಂದದೆ ಮುಂದಿನ ದಿನಗಳಲ್ಲಿ ಧೈರ್ಯ ಧರ್ಮಸ್ಥಳದಲ್ಲಿ ಅಣ್ಣಪ್ಪನ ಮಂಜುನಾಥನ ಸತ್ಯ ಇದೆ. ನಾವು ನಂಬುವಂತ ಎಲ್ಲರ ಮನೆಗಳೆಲ್ಲ ಸತ್ಯ ದೇವತೆಗಳಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಂಡು ಯಾವುದೇ ರೀತಿಯಲ್ಲಿ ಯಾವನೇ ಇರಲಿ, ಅತ್ಯಾಚಾರಿಗಳ ಪರ ಇರುವಂತವ್ರು ಯಾವುದೇ ರೀತಿಯಲ್ಲಿ ಉತ್ತರ ಕೊಡ್ಲಿ, ನಾವು ಅದಕ್ಕೆ ತಿರುಗೇಟು ಕೊಡ್ಲಿಕ್ಕಿಲ್ಲ. ನ್ಯಾಯ ಸಿಗುವ ತನಕ ನಾವು ಸುಮ್ಮನೆ ಇರಬೇಕು. ಜಾಸ್ತಿ ದಿನ ಇಲ್ಲ ಇನ್ನು. ಆದಷ್ಟು ಬೇಗ ಧರ್ಮಸ್ಥಳದಲ್ಲಿ ಆದಂತ ಅತ್ಯಾಚಾರ, ಕೊಲೆ ಪ್ರಕರಣಗಳಿಗೆ ಮುಂದಿನ ದಿನದಲ್ಲಿ ಒಳ್ಳೆಯ ರೀತಿಯ ತೀರ್ಮಾನ ಬಂದೇ ಬರ್ತದೆ ಅನ್ನುವಂತ ಆತ್ಮವಿಶ್ವಾಸ ನಮ್ಗೆಲ್ಲರಿಗೂ ಇರಬೇಕು. ಇವತ್ತು ಇಲ್ಲಿಂದಲೇ ತಾವೆಲ್ಲ ನಿರ್ಮಾಣ ಮಾಡಬೇಕು. ಯಾಕಂತ ಹೇಳಿದ್ರೆ ನಿನ್ನೆಯಿಂದ ಆದಂತ ಕೆಲವು ಬೆಳವಣಿಗೆಗಳು ಮುಂದೆ ಬೇರೆ ಯಾವುದೋ ರೀತಿ ದಿಕ್ಕನ್ನು ಪಡ್ಕೊಳ್ಳೋದು ಬೇಡ ಅನ್ನುವಂಥ ದೃಷ್ಟಿಯಿಂದ ನಿಮ್ಗೆಲ್ರಿಗೂ ವಂದಿಸುತ್ತಾ, ಇಲ್ಲಿ ತನಕ ಒಳ್ಳೆಯ ಒಂದು ವಿಷಯ ಅಂತ ಹೇಳಿದ್ರೆ ಸೌಜನ್ಯನ ಹೋರಾಟವನ್ನು ಯಾವಾಗ ಯಾವ ಪಿತೂರಿ ನಡೆಸಿ, ಷಡ್ಯಂತ್ರ ನಡೆಸಿ ಅದನ್ನು ಮುಚ್ಚಿಸ್ಲಿಕ್ಕೆ ಯಾರ್ಯಾರು ಶ್ರಮ ಪಡ್ತಾರೋ ಅವರಿಗೆ ನಿಜವಾಗ್ಲಿ ಮಂಗಳಾರತಿ ಆಗಿದೆ. ಇಷ್ಟು ತನಕ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಇಡೀ ವಕೀಲರ ಒಂದು ಸಂಘ ಪೂರ್ತಿ ನಮ್ಮ ಜೊತೆ ಇದ್ದು, ಇಡೀ ವಕೀಲರ ವಕೀಲರು ಒಗ್ಗಟ್ಟಾಗಿ ನಮ್ಮನ್ನು ರಕ್ಷಣೆ ಮಾಡಿ ನಮ್ಮ ಮನೆಗೆ ಬಿಟ್ಟು ಕಳಿಸಿದ್ದಾರೆ. ಆ ಎಲ್ಲ ವಕೀಲರ ತಂಡಕ್ಕೆ, ಆ ಸತ್ಯವಂತ, ನ್ಯಾಯವಂತ, ಧರ್ಮವಂತ ವಕೀಲರ ತಂಡಕ್ಕೆ ನಾನು ದೀರ್ಘದಂಡ ನಮಸ್ಕಾರ ಮಾಡಿ ನನ್ನ ಒಂದು